ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೊರಗಡೆ ಹೊರಟಿದ್ದ ಸಣ್ಣ ವ್ಲಾಗ್. ನಾವು ಆ್ಯಕ್ಚುಲಿ ಮೂಡಬಿದ್ರೆಗೆ ಒಂದು ಮದುವೆಗೆ ಹೋಗಬೇಕಾಗಿತ್ತು. ಕಾರಣಾಂತರಗಳಿಂದ ಮದುವೆಗೆ ಹೋಗೋದು ಕ್ಯಾನ್ಸಲ್ ಆಯಿತು. ನನ್ನ ತಂಗಿ ತುಂಬ ಹಠ ಮಾಡಿದ್ಲು, ಹೊರಗೆ ಹೋಗಬೇಕು, ಮದುವೆಗೆ ಹೋಗಬೇಕಿತ್ತು ಅಂತ. ಅದಕ್ಕೆ ಅವಳನ್ನ ಸಮಾಧಾನ ಮಾಡೋಕ್ಕೆ ಅಂತ ಸುಮ್ಮನೆ ಆಚೆಗಡೆ ಒಂದು ರೌಂಡ್ ಕರ್ಕೊಂಡು ಹೋದ್ವಿ. ನಮ್ಗೆ ಇವತ್ತು ಹೊರಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಅವಳು ತುಂಬ ಹಠ ಮಾಡಿದ್ಲು ಹೊರಗೆ ಹೋಗಬೇಕು ಅಂತ, ಅದಕ್ಕೆ ಕರ್ಕೊಂಡು ಹೋದ್ವಿ. ಅದೇ ವ್ಲಾಗ್ನ ಇದಾಗ ಮಾಡಿದ್ದೀನಿ. ನಾವು ಹೋಗಿದ್ದ ರೋಡ್ ಫುಲ್ ಗ್ರೀನ್ ಆಗಿ ಹಸಿರಾಗಿ ತುಂಬ ಚೆನ್ನಾಗಿತ್ತು. ಬಿಸಿಲು ಅಷ್ಟೇ ಇತ್ತು, ಜಾಸ್ತಿ ಇತ್ತು ಬಿಸಿಲು ಆ್ಯಕ್ಚುಲಿ. ಅದೇ ಬಿಸಿಲಲ್ಲಿ ಅವಳು ಹಠ ಮಾಡಿದ್ಲು ಅಂತ ಹೋಗಿ ಬಂದ್ವಿ. ಇನ್ನೇನು ನಾವು ಪಾರ್ಕ್ ಹತ್ರ ಇದ್ದೀವಿ, ಪಾರ್ಕ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಈಗ ಪಾರ್ಕ್ನ ಎಂಟ್ರಿ ಆದ್ವಿ. ಪಾರ್ಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಆಟ ಆಡೋ ಕಡೆನೇ ಹೋದ್ವಿ. ತುಂಬ ಇಷ್ಟ ಆಯಿತು ಪಾರ್ಕ್, ಆ್ಯಕ್ಚುಲಿ ತುಂಬ ಸಖತ್ತಾಗಿತ್ತು. ಇವರು ನಮ್ಮ ಅಕ್ಕನೂ ನಮ್ಮ ಜೊತೆ ಬಂದಿದ್ರು ಪಾರ್ಕಿಗೆ. ನಾನು ಆ ಜಾಗಕ್ಕೆ ಹೋಗಿದ್ದ ತಕ್ಷಣ ಮಾಡಿದ ಫಸ್ಟ್ ಕೆಲಸನೇ ಜೋಕಾಲಿ ಆಡೋದು. ನಂಗೆ ಜೋಕಾಲಿ ಆಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಜೋಕಾಲಿ ಆಡಿದಾದ್ಮೇಲೆ ಸ್ವಲ್ಪ ಜಾರು ಬಂಡಿ ಆಡಿಕೊಂಡು ಫನ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ. ಇವತ್ತು ಅವಳು ಹಠ ಮಾಡಿದ್ದು ಒಂಥರ ಸಾರ್ಥಕ ಆಯಿತು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಜೋಕಾಲಿ ಆಡಿದ್ದು, ಅಲ್ಲಿ ಆಟ ಆಡಿದ್ದು ಎಲ್ಲ ಸಖತ್ತಾಗಿತ್ತು. ಇವತ್ತು ಆ್ಯಕ್ಚುಲಿ ಲಿಟ್ರಲಿ ಎಂಜಾಯ್ ಮಾಡಿದೆ ನಾನು ನನ್ನ ಹೋಲ್ ಡೇನ. ಅವತ್ತು GT ಮಾಲ್ ಹೋಗಿದ್ದು ವ್ಲಾಗ್ ಅಪ್ಲೋಡ್ ಆದಮೇಲೆ ಒಂದು ಕಡೆ ಹೊರಗೆ ಹೋಗಿ ಬಂದೆ. ಅದಾದಮೇಲೆ ಇದೇ ನೆಕ್ಸ್ಟ್ ನಾನು ಹೊರಗೆ ಹೋಗ್ತಿರೋದು. ಅದಕ್ಕೆ ಇದನ್ನು ವ್ಲಾಗ್ ಮಾಡೋದು ಉದ್ದೇಶ ಇರಲಿಲ್ಲ, ಬಟ್ ಸ್ಟಿಲ್ ವ್ಲಾಗ್ ಮಾಡಿದೆ. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. I came across a fallen tree.
तेरे संग लागे, बांधे जो पीपल पे धागे, ये सुरंग के धारे बहते। बस मेरा रहियो, आगे रहियो, पीछे रहियो, मेरा रहियो यार, बस मेरा रहियो, संग रहियो, संग रहियो। मजा पा दा 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 ए इडिया वाला बात कमी होते। ಆಟ ಆಡಿದ್ದೆಲ್ಲ ಸಾಕಾಯಿತು. ಸೊ ಪಾರ್ಕ್ ಮುಂದ್ಗಡೆ ಗ್ರೀನ್ ಕಡೆ ಹೊರಟ್ವಿ, ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಪಾರ್ಕು, ಹಸಿರಾಗಿ ಬಂದು ಪಾರ್ಕ್ನ ನಿಮಗೂ ತೋರಿಸ್ತೀನಿ ಇವಾಗ. ಅಲ್ಲಿ ನೆಟ್ವರ್ಕ್ ಸ್ಲೋ ಇತ್ತು ಸ್ವಲ್ಪ, ಸೊ ವಿಡಿಯೋ ಕ್ಲಾರಿಟಿ ಅಷ್ಟು ಮತ್ತು ಬರಲಿಲ್ಲ, ಮತ್ತು ಸ್ವಲ್ಪ ಸ್ಟ್ರಕ್ ಆಗ್ತಿತ್ತು ವಿಡಿಯೋ. चमक चलो ತುಂಬ ಬಿಸಿಲಿದ್ದರಿಂದ ಜಾಸ್ತಿ ಅಲ್ಲಿ ಆಡಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಆಟ ಆಡಿಕೊಂಡು ಈ ಕಡೆ ಬಂದು ಗ್ರೀನ್ ಕಡೆ ನೇಚರ್ನೆಲ್ಲ ಎಂಜಾಯ್ ಮಾಡಿ, ಅಲ್ಲಿ ಕೆರೆ ಇತ್ತು ಅದನ್ನೆಲ್ಲ ನೋಡಿ, ಲೇಕ್ ವ್ಯೂಸ್ನೆಲ್ಲ ನೋಡಿ ಹೊರಟ್ವಿ ಹೊರಗಡೆ. ನನ್ನ ತಂಗಿ ಸೈಕಲ್ ಓಡಿಸ್ಕೊಂಡು ಬಂದಿದ್ಲು. ನೆಕ್ಸ್ಟು ಈ ಕಡೆಯಿಂದ ಬರುವಾಗ ಈ ಕಡೆ ಒಂದು ರೋಡ್ ಇತ್ತು. ಆ್ಯಕ್ಚುಲಿ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಅಲ್ಲೊಂದು ವಿಡಿಯೋ ಕ್ಲಿಪ್ಸ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮತ್ತೆ ಹೊರಟ್ವಿ. ಪ್ಲೇಸ್, ಈ ಸೀನರಿ ಎಲ್ಲ ಬೆಳಗ್ಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಬರ್ತಾ ಮಡ್ ಕಪ್ಸ್ ಅಂತ ಒಂದು ಪುಟ್ಟ ಕೆಫೆ ಇತ್ತು, ತುಂಬ ಚೆನ್ನಾಗಿತ್ತು ಕೆಫೆ. ನೀವು ಒಂದು ಸತಿ ಹೋಗಿ ಟ್ರೈ ಮಾಡಿ. ತಿರುಪಾಳ್ಯ ಮತ್ತು ನ್ಯೂಟನ್ ರೋಡ್ ಹತ್ತಿರ ಇದೆ ಇದು. ನ್ಯೂಟನ್ ರೋಡಿಂದ ಸ್ವಲ್ಪ ಈ ಕಡೆ ಮಡ್ ಕಪ್ಸ್ ಅಂತ ಕೆಫೆ, ತುಂಬ ಚೆನ್ನಾಗಿತ್ತು. ಲಿಟ್ರಲಿ ಎಲ್ಲ ಎಂಜಾಯ್ ಮಾಡಿದ್ವಿ. ಕೆಳಗಡೆ ಅದು ಗ್ರೀನು ಎಲ್ಲ ಚೇರು ಟೇಬಲ್ ಪ್ರತಿಯೊಂದು ಎಲ್ಲ ವುಡ್ಡಲ್ಲಿ ಮಾಡಿಸಿದ್ದು, ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ತಿಂದಿದ್ದು ಕುಡ್ದಿದ್ದು ಎಲ್ಲ ಚೆನ್ನಾಗಿತ್ತು. ನಾವು ಲಸ್ಸಿ ಕುಡ್ದು ಮತ್ತು ಪನ್ನೀರ್ ಸ್ಯಾಂಡ್ವಿಚ್ಚು, ಕಾರ್ನ್ ಗ್ರಿಲ್ ಸ್ಯಾಂಡ್ವಿಚ್ಚು ಮತ್ತು ಪನ್ನೀರ್ ರೋಲ್ಸ್ ತಿಂದು ಒಂದು ಬರ್ಗರ್ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಇದು ಮೇಲ್ಗಡೆನೂ ಇತ್ತು. ಮೇಲ್ಗಡೆ ನಾವು ಡಸ್ಟ್ ಇತ್ತು ಅಂತ ಮೇಲ್ಗಡೆ ಹೋಗಲಿಲ್ಲ. ಮೇಲ್ಗಡೆ ಹೋಗಿ ಒಂದು ವೀಡಿಯೋ ಕ್ಲಿಪ್ ಮಾಡಿ ಮತ್ತೆ ಸೈಲೆಂಟಾಗಿ ಕೆಳಗಡೆ ಬಂದೆ. ಅಲ್ಲಿ ಆ್ಯಕ್ಚುಲಿ ಅವ್ರು ಒಂದು ಡ್ರಮ್ಮಲ್ಲಿ ವಾಶ್ ಬೇಸಿನ್ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಇಲ್ಲೇ ಇದೆ, ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಕೆಫೆ, ತುಂಬ ಚೆನ್ನಾಗಿತ್ತು. ಎಲ್ಲ ತಿಂದು ಲಸ್ಸಿ ಕುಡಿದು ಹೊಟ್ಟೆ ತಂಪು ಮಾಡಿಕೊಂಡು, ಪ್ಲೇಸ್ ಆ್ಯಕ್ಚುಲಿ ನಿಜ ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ಫೋಟೋ ಚೆನ್ನಾಗಿಲ್ಲ ಅಂದರೂ ಹಾಕಿದೆ. ಅಲ್ಲಿ ನನಗೆ ಬ್ಯಾಕ್ಗ್ರೌಂಡ್ ತುಂಬ ಇಷ್ಟ ಆಯಿತು. ಇದು ಅಲ್ಲಿ ಆ ರೋಡಲ್ಲಿ ತೆಗೆದಿದ್ದು ವೀಡಿಯೋ ಕ್ಲಿಪ್ ಇದು. ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು. ಆಮೇಲೆ ಇನ್ನೇನಿಲ್ಲ, ಮನೆಗೆ ಹೊರಟ್ವಿ. ಮನೆಗೆ ಬಂದು ಬಿಸಿಲಲ್ಲಿ ಬಂದಿದ್ವಿ ಅಂತ ಲಿಂಬೆಹಣ್ಣು ಶರ್ಬತ್ ಕುಡಿದ್ವಿ. ಟೈಮ್ ಆಯಿತು, ಸಾಯಂಕಾಲ ಆಯಿತು. ಸೊ ಹೊಟ್ಟೆಗೆ ಇನ್ನೊಂದು ಸ್ವಲ್ಪ ತಣ್ಣಗೆ ಬೇಕು ಅನಿಸ್ತಿತ್ತು. ಮಲ್ಲಿಗೆದ್ದು ನಾವು ವಾಟರ್ ಮಿಲನ್ ಜ್ಯೂಸ್ ಮಾಡಿಕೊಂಡು ಕುಡಿದ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.